ನಾವು ಹೋಮಕ್ಕೆ ಉಪಯೋಗಿಸಬೇಕಂತ ಸಮಿತ್ತು ಹೇಗಿರಬೇಕು ಅಂತಂದರೆ ಸಿಪ್ಪೆ ಸಹಿತವಾಗಿರಬೇಕಾಗತ್ತೆ. ನೇರವಾಗಿ ಸರಳವಾಗಿಯೂ ಸಮವಾಗಿಯೂ 10ರಿಂದ 12 ಇಂಚು ಇರುವಂಥ ಸಮಿತ್ತನ್ನು ಯೂಸ್ ಮಾಡಬೇಕು. ಹಸಿಯಾಗಿಯೂ ಹಣ್ಣಾಗಿಯೂ ಉರುಟಾಗಿರಬೇಕು ಅಂತ ಹೇಳುತ್ತೆ. ಸೀಳದೆ ಇಲ್ಲದೆ ಇರುವಂಥದ್ದು ಮತ್ತು ಎರಡು ಕೊಂಬೆಗಳು ಇಲ್ಲದೇ ಇರುವುದು ಕ್ರಿಮಿ ದೋಷರಹಿತವಾಗಿರುವಂಥ ಸಮಿತ್ತನ್ನು ಇಂಥ ಲಕ್ಷಣಗಳಿರುವಂಥ ಸಮಿತ್ತನ್ನು ಯೂಸ್ ಮಾಡಬೇಕಾಗತ್ತೆ. ಮತ್ತು ನಾವು ಹೋಮಕ್ಕೆ ಒಣಗಿದ ಸಮಿತ್ತನ್ನು ಯೂಸ್ ಮಾಡಿದ್ರೆ ಆಯುಕ್ಷಯವಾಗತ್ತೆ. ತುಂಡಾಗಿರೋ ಸಮಿತ್ತನ್ನು ಯೂಸ್ ಮಾಡಿದ್ರೆ ವ್ಯಾಧಿ ಸಂಭವ ಆಗುತ್ತೆ. ಮತ್ತು ಗಿಡ್ಡವಾದ ಸಮಿತ್ತನ್ನು ಯೂಸ್ ಮಾಡಿದ್ರೆ ಮೃತ್ಯುವಾಗತ್ತೆ. ವಕ್ರಗಳಾಗಿರುವಂಥದ್ದು ಉಪಯೋಗಿಸಿದರೆ ವಿಘ್ನ ಆಗತ್ತೆ. ಮತ್ತು ದಪ್ಪದ ಸಮಿತ್ತನ್ನು ಯೂಸ್ ಮಾಡಿದ್ರೆ ಸಂಪತ್ತನ್ನು ನಾಶ ಮಾಡುತ್ತೆ. ಮತ್ತು ಕೃಶ ಸಮಿತ ಬಾಂಧವ್ಯ ಕ್ಷಯ ಆಗತ್ತೆ. ಸಮಿತ್ತ ಇದು ಮತ್ತು ಕ್ರಿಮಿ